ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ, ಹಿರಿಯರಿಗೆ ಶ್ರದ್ಧೆಯ ನಮನಗಳು. ಈ ಸಭಾಗೃಹದಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೂ ಮತ್ತು ನನ್ನ ನೆಚ್ಚಿನ ತರುಣ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಬನ್ನಂಜೆಯವರ ಈ ಕಾರ್ಯಕ್ರಮಕ್ಕೆ ವಿಶ್ವ ಬನ್ನಂಜೆ ಅಂತ ಹೆಸರಿಟ್ಟಿರೋದು ಅಕ್ಷರಶಃ ಸೂಕ್ತವಾದ್ದು. ವೈಶ್ವಿಕವಾಗಿ ಈ ಕಾರ್ಯಕ್ರಮ ಹೋಗುತ್ತೆ ಅನ್ನೋದು ಒಂದು ಪಾರ್ಟ್ ಆದರೆ, ಎರಡನೇದು ಬನ್ನಂಜೆಯವರು ಮುಟ್ಟದ ವಿಶ್ವವಿಲ್ಲ ಅನ್ನೋದರ ದೃಷ್ಟಿಯಿಂದಲೂ ಕೂಡ ಇದು ವೈಶ್ವಿಕವಾಗಿರುವಂಥ ಆ ಪರಿಕಲ್ಪನೆಯನ್ನೇ ಕಟ್ಟಿಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಆ ಥರದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಒಂದು ಅಪರೂಪದ ಅವಕಾಶ. ನಾನು ತುಂಬ ಏನೇನೋ ಅಂದ್ಕೊಂಡು ಬಂದಿದ್ದೆ. ಬನ್ನಂಜೆಯವರು ಒಬ್ಬ ಸಾಹಿತಿ, ಬನ್ನಂಜೆಯವರು ಒಬ್ಬ ವಿಜ್ಞಾನಿ, ಬನ್ನಂಜೆಯವರು ಬರಹಗಾರರು, ಬನ್ನಂಜೆಯವರು ವಾಗ್ಮಿ, ಬನ್ನಂಜೆಯವರು ಸಮಾಜ ಚಿಕಿತ್ಸಕರು, ಬನ್ನಂಜೆಯವರು ಶುದ್ಧ ಚಿಂತಕರು, ಬನ್ನಂಜೆಯವರು ರಿವೈವಲಿಸ್ಟು, ಬನ್ನಂಜೆಯವರು ಹೃದಯವಂತ, ಬನ್ನಂಜೆಯವರು ಬೌದ್ಧಿಕವಾಗಿ ಮೇರು ಪರ್ವತ, ಏನೆಲ್ಲ ಹೇಳಬೇಕು ಅಂತ ಅನ್ಕೊಂಡ್ರೆ ಮಲ್ಲೇಪುರಂ ವೆಂಕಟೇಶ್ ಜಿಯವರು ಒಂದೇ ಮಾತಲ್ಲಿ ಮುಗಿಸಿದ್ರು. ಬನ್ನಂಜೆ ಅನ್ನೋ ಪದವೇ ಒಂದು ಮಂತ್ರ ಅಂತ ಅಂದಮೇಲೆ ಇನ್ನೇನನ್ನು ಉಳಿಸುವಂಥ ಪ್ರಕ್ರಿಯೆ ಇಲ್ಲ ಅಂತ. ಇದೊಂಥರ ರೋಮಾಂಚನಕಾರಿಯಾಗಿರುವಂಥ ಸಾಲು ಅಂತ ನನಗೆ ಅನ್ನಿಸ್ತು. ಆ 3 ಅಕ್ಷರವೇ ಒಂದು ಮಂತ್ರ ಅನ್ನೋದು ಈಗ ನಿಂತ್ಕೊಂಡು ನೋಡುವಾಗ, ಒಮ್ಮೆ ಹಿಂದೆ ತಿರುಗಿ ನೋಡುವಾಗ ಅನೇಕ ಬಾರಿ ಅನ್ಸತ್ತೆ. ಬನ್ನಂಜೆಯವರ ಕಾರ್ಯಕ್ರಮಕ್ಕೆ ನನಗೆ ಬರ್ಲಿಕ್ಕಿರುವಂಥ ಅಧಿಕಾರ ಏನು ಅಂತಂದ್ರೆ, ಒಂದ್ಸಲ ಶತಾವಧಾನಿ ಗಣೇಶರು ಹೇಳಿದರು, ಪ್ರತಿಯೊಬ್ಬ ಭಾಷಣಕಾರನು, ಬಹಳ ಚೆನ್ನಾಗಿದೆ ಮಾತಿದು, ಪ್ರತಿಯೊಬ್ಬ ಭಾಷಣಕಾರನು ಮತ್ತೊಬ್ಬನ ಜೇಬಿನಲ್ಲಿ ಕೈ ಹಾಕೊಂಡೇ ಇರ್ತಾನೆ ಅಂತ, ಅಲ್ಲಿಂದ ಕದಿತಾನೆ ಇರ್ತಾನೆ ಅಂತ. ಅದು ನೀವು ಕದಿಯೋದಂತಾದ್ರೂ ಕರೀರಿ, ಎರವಲು ಪಡೆಯುವಂತಾದ್ರೂ ಕರೀರಿ. ಅದರಲ್ಲೂ ಬನ್ನಂಜೆ ಅಂತವ್ರು ಎಂಥ ಮೇರು ಪರ್ವತ ಅಂತಂದ್ರೆ, ಅದೆಷ್ಟು ಸಾವಿರ ಜನ ಬರಹಗಾರರು, ಅದೆಷ್ಟು ಸಾವಿರ ಜನ ಭಾಷಣಕಾರರು ಅವ್ರ ಜೇಬಲ್ ಕೈ ಹಾಕಿ ಪದೇ ಪದೇ ಕದಿತಿರ್ತಾರೋ, ಅದಕ್ಕೆ ಅವರದ್ದು ಅಂತ ಹೇಳಿ ಮಾತಾಡ್ತಾರೋ ಹೇಳದೆ ಮಾತಾಡ್ತಾರೋ, ಒಟ್ಟಲ್ಲಿ ಕದಿಯೋದು ಅಥವಾ ಹೇಳೋದು ಇದ್ದೇ ಇರುತ್ತೆ. ಆ ಥರದ ಅನೇಕ ಕಳ್ಳರಲ್ಲಿ ನಾನು ಕೂಡ ಒಬ್ಬ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಅದಕ್ಕೆ ಹೆಮ್ಮೆ ಇದೆ, ಬೇಸರ ಇಲ್ಲ ಅಂತ. ಬನ್ನಂಜೆಯವರು ಕೂಡ ಅದಕ್ಕೆ ಬೇಸರ ಪಡ್ಲಿಕ್ಕಿಲ್ಲ ಅಂತ ನನಗೆ ಅನೇಕ ಬಾರಿ ಅನ್ಸತ್ತೆ. ಬನ್ನಂಜೆಯವರನ್ನ ಕುರಿತಂತೆ ಯೋಚನೆ ಮಾಡುವಾಗ ನಂಗೆ ಬಹಳ ಬಾರಿ ಅನ್ಸತ್ತೆ, ನಾನು ಕೆಲವು ವ್ಯಕ್ತಿಗಳನ್ನ ಮಾತ್ರ ಹೀಗೆ ಅಂತ ಭಾವಿಸ್ತೀನಿ. ನಾನು ಉದ್ದಕ್ಕೂ ಹೇಳ್ತೀನಿ ಹೇಗೆ ಅಂತ. ತುಂಬಾ ಜನ ತರುಣ ಮಿತ್ರರಿರೋದ್ರಿಂದ ಅವರಿಗೆ ಆಲೋಚನೆ ಮಾಡ್ಲಿಕ್ಕೆ ಅನೇಕ ಸಂಗತಿಗಳು ಸಿಗಬಹುದು ಅಂತ. ನಾವು ಯೋಚನೆ ಮಾಡಬಹುದಾಗಿರುವಂತ ಹೊಸ ದಿಕ್ಕು ನಾನು ಹೇಳ್ತೀನಿ. ಸಮಾಜದ ಪಥ ಏನ್ ನಡೀತಿರುತ್ತಲ್ಲ, ಆ ಪಥವನ್ನ ಬದಲಾಯಿಸುವಂತ ಸಾಮರ್ಥ್ಯ ಕೆಲವರಿಗೆ ಮಾತ್ರ ಇರುತ್ತೆ. ಸಮಾಜದ ಆಲೋಚನೆಯ ದಿಕ್ಕನ್ನೇ ಬದಲಾಯಿಸಬಲ್ಲಂತ ಸಾಮರ್ಥ್ಯ ಕೆಲವರಿಗಿರುತ್ತೆ. ಯಾಕೆ ಆಲೋಚನೆಯ ದಿಕ್ಕು ಬದಲಾಯಿಸಬೇಕಾಗತ್ತೆ ಅಂತಂದ್ರೆ, 2 ಥರದ ಸಮಸ್ಯೆಗಳು ನಾವು ಸಾಕ್ತಾ ಇರುವಂತ ಆಲೋಚನೆಯ ದಿಕ್ಕಿನಲ್ಲಿರುತ್ತೆ. ಮೊದಲನೇದು, ಅರಿವಿಲ್ಲದೆ ನಮ್ಮ ಪಥ ಯಾವಾಗಲೂ ಬದಲಾವಣೆ ಆಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತೇ ಆಗಿರೋದಿಲ್ಲ. ಸುದೀರ್ಘ ಕಾಲ ಒಂದು ದಾರಿ ಸವಿಸ್ಕೊಂಡು ಬಂದ್ಬಿಟ್ಟಿದೀವಿ. ಆ ಬಂದ್ಬಿಟ್ಟಿರೋ ದಾರಿ ಯಾವಾಗಲೂ ಮೂಲದಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿದೆ. ನಂಗೊಂದ್ಸಲ ನಮ್ಮ ಕಾಲೇಜಿಗೆ ಬಂದಂತ ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಒಂದು ಸಣ್ಣ ಟೆಸ್ಟ್ ಮಾಡಿಸಿದ್ರು, ಒಂದು ಸಣ್ಣ ಎಕ್ಸಾಮ್ ಮಾಡಿಸಿದ್ರು. ನಿಲ್ಲಿಸಿದ್ರು, ನಿನ್ನ ಗುರಿ ಈ ಹಾಲಿನ ಡೋರ್ ಅಂತ ಇಟ್ಕೋ, ಈಗ ಗುರಿಯನ್ನ ಸ್ವಲ್ಪ ಶಿಫ್ಟ್ ಮಾಡಿ ಹಾಲಿನ ಬಾಗಿಲು ಕಡೆ ತಿರುಗಿಸ್ಕೋ ಅಂತ. ಆ ಡೋರಿನ ಮಧ್ಯಭಾಗಕ್ಕೆ ಹೋಗ್ತಾ ಇದ್ದ ನೀನು, ಆಚೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದವನು ಸ್ವಲ್ಪ ಶಿಫ್ಟ್ ಮಾಡಿ ಗುರಿಯನ್ನ ಬಾಗಿಲು ಅಂತ ಇಟ್ಕೊಂಡೆ ಅಂತ. ಬಹಳ ದೂರ ಏನಲ್ಲ ಇಲ್ಲಿಂದ ಅಲ್ಲಿಗೆ, ಈಗ ನಡ್ಕೊಂಡು ಹೋಗು ಅಂದ್ರು. ಬಾಗಿಲನ್ನ ಗುರಿಯಾಗಿ ಇಟ್ಕೊಂಡು ಹೋದ ನಾನು ಮುಟ್ಟಬೇಕಾದಾಗ ಆ ಬಾಗಿಲಿಂದ ಎಷ್ಟೋ ದೂರಕ್ಕೆ ಹೋಗಿ ಆಗಿತ್ತು. ಶುರುವಾದಾಗ ಸಣ್ಣ ಡಿಫ್ಲೆಕ್ಷನ್ ಆಗುತ್ತಲ್ಲ, ಅದು ಮುಗಿಯುವ ಹಂತಕ್ಕೆ ಬಂದಾಗ ಸಿಕ್ಕಾಪಟ್ಟೆ ದೂರಕ್ಕೆ ಹೋಗಿರುತ್ತೆ. ಪಥ ಬದಲಾಗಿರೋದು ನಮ್ಗೆ ಗೊತ್ತೇ ಆಗಿರೋದಿಲ್ಲ. ಶುರುವಾಗುವಾಗ ಸಣ್ಣ ಬದಲಾವಣೆ ಅಂತ ಆಗಿದ್ದು, ಆದರೆ ಮುಗಿಯುವಾಗ ಯಾಕೇನ್ ಗೊತ್ತಾಗ್ಲಿಲ್ಲ. ಕೊನೆಗೆ ಅಲ್ಲಿ ನಿಂತವನೇನ್ ಹೇಳ್ತಾನೆ ಗೊತ್ತಾ, ಇಷ್ಟು ವರ್ಷ ಜನ ನಡ್ಕೊಂಡು ಬಂದಿದ್ದೇ ಸುಳ್ಳ, ಹಾಗಿದ್ಮೇಲೆ ಅದನ್ನ ಯಾಕೆ ಬಿಡಬೇಕು, ಹಿಡ್ಕೊಂಡಿರಿ ಅಂಟ್ಕೊಂಡು ಅಂತ. ಮೂಲದಲ್ಲಿ ಆಗಿರುವಂತ ಸಣ್ಣ ಬದಲಾವಣೆಯ ಸ್ವಲ್ಪ ಅರಿವು ಇಲ್ದಂತೆ ಹೀಗಾಗತ್ತೆ ಅಂತ. ಈ ಪರಿಸ್ಥಿತಿ ಹೇಗಾಗತ್ತೆ ಅಂತಂದ್ರೆ, ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ವರ್ಣ ಅನ್ನೋದು ಜಾತಿಯಾಗಿ ಪರಿವರ್ತನೆಯಾಗುವಾಗ, ನಮ್ಮಲ್ಲೇ ನಮಗೆ ಗೊತ್ತಿಲ್ಲದಂತೆ ಅನೇಕ ಅಪಸವ್ಯಗಳು ಸೇರಿಕೊಂಡಿರುವಾಗ, ಅದರ ಮೂಲದಲ್ಲಾಗಿರುವಂತ ಸಣ್ಣ ಬದಲಾವಣೆಯೇ ಇವಕ್ಕೆಲ್ಲ ಕಾರಣ ಅಂತ ಗೊತ್ತಿಲ್ಲದೆ ನಾವೇನಂತೀವಿ ಗೊತ್ತಾ,
ಅನೇಕ ಶತಮಾನಗಳಿಂದ ಉಳ್ಕೊಂಡು ಬಂದಿರೋ ಇದನ್ನ ನಾವು ಬುದ್ಧಿವಂತರ ಅಂತ ಕೇಳಿರ್ತೀವಿ ಅಂತ. ಆದ್ರೆ ಯಾರೋ ಒಬ್ಬ ಬುದ್ಧಿವಂತನಿಗೆ ಮಾತ್ರ ತಾಕತ್ತಿರುತ್ತೆ, ನಾವು ಹೌದು ಯಾರು ದಾರಿ ತಪ್ಪಿದ್ರೋ ಅವರಿಗಿಂತ ಬುದ್ಧಿವಂತರು ನಾವು, ಈಗ ದಾರಿಯನ್ನ ಸರಿ ಮಾಡಬೇಕಾಗಿದೆ ಅಂತ ಹೇಳುವವ ಕೆಲವರು ಮಾತ್ರ ಇರ್ತಾರೆ. ಅಂಥದ್ರಲ್ಲಿ ನಿಸ್ಸಂಶಯವಾಗಿ ನಮ್ಮ ಕಾಲಘಟ್ಟದಲ್ಲಿ ಬನ್ನಂಜೆಯವರು ಅಗ್ರಣಿ ಅಂತ ನಾನು ಭಾವಿಸ್ತೀನಿ ಅಂತ. ಇದು ಬಹಳ ಅತ್ಯಂತ ಅಗತ್ಯವಾಗಿರುವಂತ ಸಂಗತಿ. ಅಕಸ್ಮಾತ್ ನಾವೇನಾದ್ರೂ ಇದನ್ನು ಬದಲಾಯಿಸಿಕೊಳ್ಳಿಲ್ಲ ಅಂತಂದ್ರೆ, ಆ ದಾರಿಯನ್ನ ಕರೆಕ್ಷನ್ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಪ್ರಕೃತಿಯೇ ಕರೆಕ್ಟ್ ಮಾಡತ್ತೆ ನಮ್ಮನ್ನ. ನೆನ್ಪಿಟ್ಕೊಳ್ಳಿ, ಬದಲಾಗದೆ ಉಳಿಯೋದಿಲ್ಲ, ಬದಲಾಗಿಯೇ ಆಗತ್ತೆ. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ತಮ್ಮ ಭವ್ಯವಾಗಿರುವಂತಹ ಭಾಷಣವನ್ನೆಲ್ಲ ಮುಗಿಸಿ ಅಮೆರಿಕ ಯುರೋಪಿನ ಪ್ರವಾಸ ಮುಗಿಸಿ ಭಾರತಕ್ಕೆ ಬರ್ತಾರಲ್ಲ, ಬಂದಾಗ ಹೇಳ್ತಾರೆ, ಈ ದೇಶದ ಮೇಲೆ ನಿರಂತರ ಆಕ್ರಮಣವಾಗಿ ಈ ದೇಶದ ಜನ ಹುಳುಗಳಂತೆ ಅತ್ಯಂತ ಕನಿಷ್ಠವಾದ ಬದುಕನ್ನ ಯಾಕೆ ನಡೆಸ್ತಿದ್ದಾರೆ ಅಂತಂದ್ರೆ ಕೆಲವರನ್ನ ಮ್ಲೇಚ್ಛರು ಅಂತ ದೂರವಿರಿಸಿದ ನಿಮ್ಮದೇ ದೋಷದ ಕಾರಣಕ್ಕೋಸ್ಕರ ಅಂತ ನಮಗೆ ಉಗಿತಾರಲ್ಲ. ಯಾವ ಧೈರ್ಯದ ಮೇಲೆ ಉಗಿತಾರೆ ಅಂತಂದ್ರೆ ಯಾವುದೋ ಒಂದು ಕ್ಷಣದಲ್ಲಾಗಿರುವಂತ ಸಣ್ಣ ಪರಿಸ್ಥಿತಿಯ ಕಾರಣಕ್ಕೆ ಸುದೀರ್ಘ ಕಾಲ ಪ್ರಕೃತಿ ನಮ್ಮನ್ನು ಬಡಿತಲ್ಲ, ಆ ಬಡಿತದಿಂದ ನಮ್ಮನ್ನು ಉಳಿಸೋದಕ್ಕೆ ಬನ್ನಂಜೆಯಂತ ಮಹಾಪುರುಷರು ಬೇಕಾಗ್ತಾರೆ. ಈ ಕಾರಣಕ್ಕೆ ಅವರು ಪಥವನ್ನ ಸರಿ ಮಾಡಿದ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ಎರಡನೇದೊಂದಿದೆ, ಪಥ ಬದಲಾವಣೆಯಾಗೋದು ಬರೀ ನಮ್ಮ ಮೌಢ್ಯದ ಕಾರಣಕ್ಕೋ ಆರಂಭದಲ್ಲಿದ್ದಂತ ಯಾವುದೋ ಅನಿವಾರ್ಯತೆಯ ಕಾರಣಕ್ಕೋ ಮಾತ್ರ ಅಲ್ಲ, ಆಕ್ರಮಣಗಳ ಕಾರಣಕ್ಕೂ ಪಥಗಳು ಬದಲಾವಣೆ ಆಗ್ತವೆ. ನಮ್ಮೇಲೆ ಕಲ್ಚರಲ್ ಇನ್ವೇಷನ್ ಆಗುತ್ತೆ. ಇದು ಅನಿವಾರ್ಯಕ್ಕಾಗುವಂತ ಮಾರ್ಗ, ಅನಿವಾರ್ಯಕ್ಕಾಗುವಂತ ಪಥದ ಬದಲಾವಣೆ. ನಾನು ನೀವು ಏನೂ ಪಾತ್ರವೇ ಇರೋದಿಲ್ಲ ಅದರಲ್ಲೂ ಒಂದು ದೊಡ್ಡ ಪ್ರಯತ್ನ ಆಗುತ್ತೆ. ಈ ಆಕ್ರಮಣಕ್ಕೊಳಗಾದಾಗ ನಮ್ಮ ಮೇಲೆ ಆಗುವಂತ ಈ ಕಲ್ಚರಲ್ ಇನ್ವೇಷನ್ ನ ಕಾರಣಕ್ಕೆ ಹೊಸ ಮಾರ್ಗವನ್ನೇ ನಡೆಸ್ಕೊಳ್ತೀವಲ್ಲ, ಕಾಲಕ್ರಮದಲ್ಲಿ ಅದನ್ನು ಸರಿಪಡಿಸಬೇಕು. ಅಕಸ್ಮಾತ್ ಸರಿಪಡಿಸ್ಲಿಲ್ಲ ಅಂತಂದ್ರೆ ಮುಂದಿನ ಕಾಲಘಟ್ಟಕ್ಕೆ ದೊಡ್ಡ ವೃಣವಾಗಿ ಕಾಡುತ್ತೆ. ಅದನ್ನು ಸರಿಪಡಿಸ್ಲಿಕ್ಕೆ ಸಮರ್ಥರು ಬೇಕು. ಅದಕ್ಕೆ ನಮ್ಮ ಪುರಾಣಗಳಲ್ಲಿ ದೋಷವಿದೆ ಅಂತ ನಾವೆಲ್ಲರೂ ತುಂಬಾ ಬಾರಿ ಮಾತಾಡಿದ್ದೀವಿ. ಪುರಾಣಗಳಲ್ಲಿ ಏನೇನೋ ಸೇರಿಕೊಂಡಿದೆ, ಏನೇನೋ ಆಗಿದೆ ಅಂತ ಇಲ್ಲ. ಇದನ್ನು ಅರ್ಥೈಸಿಕೊಳ್ಳುವ ಯೋಗ್ಯತೆ ನಮಗಿನ್ನೂ ಬಂದಿಲ್ಲ. ಅದನ್ನು ಅರ್ಥೈಸಿಕೊಳ್ಳುವ ರೀತಿ ಹೀಗೆ ಅಂತ ಸರಿಯಾಗಿ ಅದನ್ನು ತಿದ್ದಿ ತೀಡಿ ತೋರಿಸಬಲ್ಲಂತವ್ರು ಬೇಕಲ್ಲ. ಯಾರಿದ್ರು ನಮ್ಮ ಕಾಲಘಟ್ಟದಲ್ಲಿ ಹಾಗೆ ಅಂತಂದ್ರೆ ನಿಸ್ಸಂಶಯವಾಗಿ ಹೇಳಬಲ್ಲೆ, ಇಡೀ ದೇಶವನ್ನು ಹುಡುಕಾಡಿದ್ರೂ ಕೂಡ ಈ ಕಾಲಘಟ್ಟದಲ್ಲಿ ಆ ತರದ ವ್ಯಕ್ತಿತ್ವ ಯಾರಾದ್ರೂ ಸಿಕ್ಕಿದ್ರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಮಾತ್ರ ಅಂತ ನಾನು ಬಹಳ ಧೈರ್ಯವಾಗಿ ಹೇಳಬಲ್ಲೆ ಅಂತ. ಹೀಗಾಗಿ ಬನ್ನಂಜೆಯವರು, ನಾನು ಆಗ್ಲೇ ಹೇಳದಂತೆ ವಿಶ್ವ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಅವರು ಮುಟ್ಟದ ಕ್ಷೇತ್ರವಿಲ್ಲ. ಯಾವ ಕ್ಷೇತ್ರವನ್ನು ಆರಿಸಿಕೊಂಡಾಗ್ಲೂ ಕೂಡ ಅವರದನ್ನ ಸರಿಯಾದ ಸಂದರ್ಭದಲ್ಲಿ ಹೇಳಿರುವಂಥವ್ರು. ಅನೇಕರು ಇದನ್ನು ಅರ್ಥೈಸಿಕೊಂಡು ಅದನ್ನ ತಿದ್ದುವಂತ ಪ್ರಯತ್ನ ಮಾಡಿ, ಅಥವಾ ತಿದ್ದಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನನ್ನನ್ನು ನಾನು ಸರಿಪಡಿಸ್ಕೊಂಡು ನಡೀತಾ ಇರ್ತೀನಿ ಅಂತಂದಾಗ ಇಡೀ ಸಮಾಜ ಅವನನ್ನು ಕೆಟ್ಟದಾಗಿ ನೋಡುತ್ತೆ, ಅವನನ್ನು ವಿರೋಧಿಸುತ್ತೆ. ಅಂತ ಸಂದರ್ಭದಲ್ಲಿ ಹಾಗೆ ಯಾರು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದಾನೋ ಅವನ ಬೆನ್ನ ಹಿಂದೆ ನಿಂತುಕೊಂಡು ನೀನ್ ಬೆನ್ನು ತಟ್ಟಿ, ನೀನ್ ನಡೀತಾ ಇರೋ ದಾರಿ ಸರಿಯಾಗಿದೆ, ನಿನಗೆ ನಾನು ಶಕ್ತಿ ತುಂಬಬಲ್ಲೆ ಅಂತ ಹೇಳಬಲ್ಲಂತ ಶಕ್ತಿವಂತ ಅಂತ ಯಾರಾದ್ರೂ ಇದ್ರೆ, ನಿಜವಾದ ಅರ್ಥದ ಧೀರ ಅಂತ ಯಾರಾದ್ರೂ ಇದ್ರೆ, ನನ್ನ ದೃಷ್ಟಿಯಲ್ಲಿ ಅದು ಬನ್ನಂಜೆಯವರೇ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಇಷ್ಟು ಹೇಳಿದ್ರೆ ಬಹುಶಃ ಬನ್ನಂಜೆಯವರ ಒಟ್ಟಾರೆ ಪರಿಕಲ್ಪನೆ ಕಟ್ಟಿಕೊಟ್ಟಂತಾಗತ್ತೆ ಅಂತ. ಹಾಗಂತ ಬನ್ನಂಜೆಯವರೇ ಮೊದಲ ಇದು ಇಲ್ಲ, ಈ ದೇಶದಲ್ಲಿ ಬಹಳ ಜನ ಈ ಕೆಲಸ ಮಾಡಿದ್ದಾರೆ. ನೀವು ನನ್ನನ್ನು ಕೇಳೋದಾದ್ರೆ ಋಷಿಗಳಿಂದ ಆರಂಭಿಸಿದಂತ ಪರಂಪರೆ ಇಂಥದ್ದೇ. ಬನ್ನಂಜೆಯವರನ್ನ ನಮ್ಮ ಕಾಲದ ಋಷಿ ಪರಂಪರೆಗೆ ಸೇರಿಸಬಹುದು. ಯಾಕೆ ಅಂತಂದ್ರೆ ಯಾವ ಪ್ರಯತ್ನವನ್ನ ಋಷಿಗಳು ಅವತ್ತು ಶುರು ಮಾಡಿದ್ರೋ ಆ ಪ್ರಯತ್ನ ಈಗಲೂ ಕೂಡ ನಡೆಯುತ್ತೆ ಅಂತ ತೋರಿಸುವುದಕ್ಕೆ ನಮ್ಮ ನಡುವೆ ಇದ್ದವರು ಬನ್ನಂಜೆಯವರು. ನೀವು ಯಾವಾಗಾದ್ರೂ ಯೋಚನೆ ಮಾಡಿ, ಬೃಹದಾರಣ್ಯಕದಲ್ಲಿ ಬರುವಂತ ಯಾಜ್ಞವಲ್ಕ ಗಾರ್ಗಿಯರ ಸಂವಾದ ಒಂದು ಹೊಸ ಪಥದ ಚಿಂತನೆ. ನಾವು ಇವತ್ತು ಕುಳಿತುಕೊಂಡು ಅವತ್ತಿನ ಆ ದಿನವನ್ನ ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ತುಂಬಿದ ಸಭೆಯಲ್ಲಿ ಒಬ್ಬ ಹೆಣ್ಣು ಮಗಳು ಯಾಜ್ಞವಲ್ಕರನ್ನ ಪ್ರಶ್ನೆ ಕೇಳಿ ನೀನು ಬ್ರಹ್ಮಿಷ್ಠನ ಅಂತ ನಿಶ್ಚಯ ಮಾಡುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಸಾಧಾರಣವಾದ ಪ್ರಸಂಗ ಅಲ್ಲ. ನಮ್ಮ ಋಷಿ ಪರಂಪರೆ ಆ ಪ್ರಸಂಗವನ್ನ ಹುಟ್ಟು ಹಾಕಿಕೊಟ್ಟಿತ್ತು. ಯಮನ ಮುಂದೆ ನಿಂತಂತ ನಚಿಕೇತ ಕಠೋಪನಿಷತ್ತಿನಲ್ಲಿ ಕೇಳುವ ಪ್ರಶ್ನೆಗಳಿವೆಯಲ್ಲ,
ಆ ಕೇಳುವ ಪ್ರಶ್ನೆಗಳನ್ನ, ಆ ಪ್ರಶ್ನೆಗಳ ಮೂಲಕ ಒಂದು ಹೊಸ ಲೋಕಕ್ಕೆ ಕರೆದುಕೊಂಡು ಹೋಗುವಂತ ಪ್ರಕ್ರಿಯೆ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ ಅಂತ. ಯಾರು ಬನ್ನಂಜೆಯವರ ಉಪನ್ಯಾಸದ ಆಳಕ್ಕೆ ಇಳಿತಾರೋ ಅವರಿಗೆ ಗೊತ್ತಿದೆ, ಬನ್ನಂಜೆಯವರು ಕೇಳದ ಪ್ರಶ್ನೆಗಳಿಲ್ಲ ಅಂತ. ಎಂತೆಂಥ ಪ್ರಶ್ನೆಗಳನ್ನು ಕೇಳಿ ತಿವಿದಿದ್ದಾರೆ ಅಂತಂದ್ರೆ, ನಾನು ಈ ಪದವನ್ನ ಬಳಸ್ತೀನಿ, ತಿವಿತಿದ್ರು ಅವರು. ತಿವಿಯೋದು ಹೇಗಿರ್ತಿತ್ತು ಅಂತಂದ್ರೆ, ಕೂತವನಿಗೆ ಕೂತ ಜಾಗದಲ್ಲಿ ಒಮ್ಮೆ ನಾಚಿಕೆ ಅನ್ನಿಸ್ಬೇಕಿತ್ತಿದ್ದು ನನಗೇ ಹೇಳ್ತಿರೋದು ಬನ್ನಂಜೆಯವರು ಅಂತ, ಇದನ್ನ ನಾನೇ ಮಾಡೋದು ಅಂತ. ಆದ್ರೆ ಅವ್ರು ಯಾವತ್ತೂ ಮುಲಾಜು ನೋಡಿದವರಲ್ಲ. ಆ ಪ್ರಶ್ನೆಗಳನ್ನ ಕೇಳುವ ಮೂಲಕ ನಮ್ಮೊಳಗೊಂದು ಹೊಸ ಹೊಳವನ್ನು ಹುಟ್ಟಿಸಿದವರು ಬನ್ನಂಜೆಯವರು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಈ ಬನ್ನಂಜೆಯವರು ಈ ಪ್ರಶ್ನೆಗಳನ್ನ, ಈ ಘಟನೆಗಳನ್ನ, ಈ ತರದ ಚಿಂತನೆಗಳ ಮೂಲಕ ಅನೇಕ ಸಂಗತಿಗಳನ್ನ ಸಮಾಜದ ಮುಂದಿಡ್ತಾ ಅವರುಗಳನ್ನ ಬದಲಾಯಿಸುವಂತ ಅಥವಾ ಈ ಥಾಟ್ ಪ್ರೊಸೆಸ್ ಅನ್ನ ಚೇಂಜ್ ಮಾಡುವ ಪ್ರಯತ್ನ ಮಾಡಿದ್ರಲ್ಲ, ನನಗೆ ಈ ಕಾರಣಕ್ಕೆ ಯಾವಾಗಲೂ ಬನ್ನಂಜೆಯವರನ್ನ ಒಂದು ನೆಗೆಟಿವ್ ಟರ್ಮ್ ಅಲ್ಲಿ ಕರೆಯೋದಾದ್ರೆ ಮಾಸ್ ಡಿಸ್ರಪ್ಟರ್ ಅಂತ ಕರಿಬೇಕು ಅಂತ ಅನ್ಸುತ್ತೆ ನನಗೆ. ಡಿಸ್ರಪ್ಟರ್ ಅನ್ನೋದು ಭಂಗ ಮಾಡಿದ್ರು ಅಂತ. ಅವರು ಯಾವುದನ್ನ ಭಂಗ ಮಾಡಿದ್ರು ಅಂತಂದ್ರೆ, ನೋಡ್ಲಿಕ್ಕೆ ಸುಂದರವಾಗಿ ಕಾಣುವಂತ ರಂಗೋಲಿ, ಆದ್ರೆ ಆ ರಂಗೋಲಿ ಇರಬಾರದ ಜಾಗದಲ್ಲಿ ಇದ್ರೆ ಅದನ್ನ ಅಳಿಸಿ ಈ ಜಾಗದಲ್ಲಿ ರಂಗೋಲಿ ಹಾಕಬೇಕು ಅಂತ ಯಾರು ಹೇಳ್ತಾರಲ್ಲ ಅವನು ಡಿಸ್ರಪ್ಟರೇ. ಯಾರು ಆ ರಂಗೋಲಿಯನ್ನೇ ನಂಬಿಕೊಂಡು ಬಂದಿದ್ನೋ, ಅದಿರುವ ಜಾಗವನ್ನೇ ಒಪ್ಪಿಕೊಂಡು ಬಂದಿದ್ನೋ, ಅವನಿಗೆ ಅದು ಕೆಟ್ಟದ್ದು ಅಂತ ಅನ್ನಿಸ್ಬಹುದು. ಆದರೆ ಅದನ್ನು ಅಲ್ಲಿ ಅಳಿಸಿ, ಬಾ ಇಲ್ಲಿ ಹಾಕು, ಬಾ ಇದು ಸರಿಯಾಗಿರುವಂತ ಜಾಗ ಅಂತ ತೋರಿಸಿಕೊಟ್ಟಂತ ಒಬ್ಬ ಡಿಸ್ರಪ್ಟರ್ ಅಂತ ಯಾರಾದ್ರೂ ಇದ್ರೆ ಅದು ನನ್ನ ದೃಷ್ಟಿಯಲ್ಲಿ ಬನ್ನಂಜೆಯವರು ಅಂತ ನಾನು ಭಾವಿಸ್ತೀನಿ. ಮಿತ್ರ, ಈ ಡಿಸ್ರಪ್ಟರು ಕೂಡ ಭಾರತದಲ್ಲಿ ಬಹಳ ಜನ ಆಗೋಗಿದ್ದಾರೆ. ನಾನು ಅನೇಕ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾಸ್ ಡಿಸ್ರಪ್ಟರ್ ಅಂತ ಭಾವಿಸ್ತೀನಿ. ಎಂತ ಡಿಸ್ರಪ್ಟರ್ ಅಂತಂದ್ರೆ, ಯಾವಾಗ ನಾವು ಈ ದೇಶದಲ್ಲಿ ಆಗ್ತಾ ಇರುವಂತ ಈ ಬದಲಾವಣೆಗಳನ್ನ ಒಪ್ಪಿಕೊಳ್ಳಿಕ್ ಸಿದ್ಧರಿರ್ಲಿಲ್ವೋ, ಯಾವಾಗ ಈ ಒಂದು ಸಣ್ಣ ಬದಲಾವಣೆಯ ಕಾರಣಕ್ಕೋಸ್ಕರ ಇಡೀ ಒಂದು ಸಮಾಜವೇ ಮುಖ್ಯವಾಹಿನಿಯಿಂದ ದೂರ ಹೋಗಿತ್ತೋ, ಆಗ ಆ ಸಮಾಜದ ಪ್ರತಿನಿಧಿಯಾಗಿ ಬಂದು ನಿಂತುಕೊಂಡು ಎದುರು ನಿಂತಂತ ಸಮಾಜದ ಎದುರಿಗೆ ನಿಂತು ನೀವು ಮಾಡ್ತಿರೋ ತಪ್ಪು ಅಂತ ಹೇಳುವ ಸಾಮರ್ಥ್ಯ ಇತ್ತಲ್ಲ, ಅದು ಅಂಬೇಡ್ಕರ್ರಿಗೆ ಮಾತ್ರ ಆ ಕಾಲಘಟ್ಟದಲ್ಲಿ ಇದ್ದಿದ್ದು. ನನಗನ್ನಿಸ್ತಾರ ಅವ್ರ ಮಾಸ್ ಡಿಸ್ರಪ್ಟರ್ ಅಂತ. ನನಗೆ ಕೆಲವು ಬಾರಿ ಅನ್ನಿಸ್ತಾರೆ, ಇಡೀ ಜಗತ್ತು ಒಂದೇ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ನಾವೆಲ್ಲರೂ ಬಂದೂಕು ಹಿಡದೆ ಯುದ್ಧವನ್ನು ಮಾಡಬೇಕು ಅಂತಿದ್ದಾಗ, ಅದರ ಎಂಡ್ ಏನಿತ್ತೋ ಬೇರೆ ಪ್ರಶ್ನೆ, ಆದರೆ ಯುದ್ಧ ಮಾಡಲಿಕ್ಕೆ ಮತ್ತೊಂದು ಮಾರ್ಗವೂ ಇದೆ, ಇದೋ ಪ್ರಯೋಗಿಸ್ತೀನಿ ಅಂತ ಹೇಳಿದ ಮಹಾತ್ಮ ಗಾಂಧೀಜಿ ನಂಗೆ ಕೆಲವೊಂದ್ಸಲ ಈ ದೃಷ್ಟಿಯಿಂದ ಮಾಸ್ ಡಿಸ್ರಪ್ಟರ್ ಅಂತ ಅನಿಸ್ತಾರೆ. ಸಾವರ್ಕರ್ ನಂಗೆ ಮಾಸ್ ಡಿಸ್ರಪ್ಟರ್ ಅಂತ ಅನ್ನಿಸ್ತಾರೆ. ಒಂದು ಹೊಸ ಆಲೋಚನೆಯನ್ನ ತಂದುಕೊಟ್ರು. ಇವತ್ತು ಅನೇಕರಿಗೆ ಜೀರ್ಣವಾಗದ ಅನೇಕ ಸಂಗತಿಗಳನ್ನ ಯಾರು ಸಾವರ್ಕರ್ ಹೀಗೆಲ್ಲ ಹೇಳ್ತಿದ್ರು ಅಂತ ಕೇಳಿದ್ರೆ ಗಾಬರಿಯಾಗಿ ಸಾವರ್ಕರ್ನ ನೋಡಬಲ್ಲರು ಅಂತ ಅನೇಕ ಸಂಗತಿಗಳನ್ನ ಮುಂದಿಟ್ಟಂತ ಸಾವರ್ಕರ್ ಮಾಸ್ ಡಿಸ್ರಪ್ಟರ್ ಅಂತ ಅನಿಸ್ತಾರೆ ನನಗೆ. ನೀವು ಆಧ್ಯಾತ್ಮಿಕ ಆಲೋಚನೆಯಲ್ಲಿ ಬಂದ್ರೆ ದಯಾನಂದ ಸರಸ್ವತಿಯವರು ಯಾವ ಥರದ ಸತ್ಯಾರ್ಥ ಪ್ರಕಾಶವನ್ನ ನೀವು ಓದ್ತಾ ಇದ್ರೆ ಕೆಲವೊಂದು ಅಧ್ಯಾಯಗಳು ಖುಷಿ ಕೊಡ್ತವೆ, ಇನ್ನೊಂದು ಕೆಲವು ಅಧ್ಯಾಯಗಳು ನಮ್ಮನ್ನೇ ಬಡಿತಿದಾರಲ್ಲಪ್ಪ, ನಮ್ಮ ಮೂಲ ನಂಬಿಕೆಯನ್ನೇ ಧ್ವಂಸಗೊಳಿಸ್ತಿದ್ದಾರಲ್ಲ ಅಂತ ಅನ್ಸುತ್ತೆ ದಯಾನಂದ ಸರಸ್ವತಿಯವರ ಪುಸ್ತಕವನ್ನು ಓದುವಾಗ. ಸ್ವಾಮಿ ವಿವೇಕಾನಂದರ ಸಾಹಿತ್ಯವನ್ನ ಯಾರು ಪ್ರೀತಿಸ್ತಾರೋ ಅವರಿಗೆ ಗೊತ್ತು, ಪ್ರೀತಿಸೋದು ಹೆದರಿಕೆಯೊಂದಿಗೆ ಪ್ರೀತಿಸಬೇಕು ಅಂತ. ಯಾವುದನ್ನ ನೀವು ಇದುವರೆಗೂ ಸತ್ಯ ಅಂತ ತಿಳ್ಕೊಂಡು ಬಂದಿದ್ದೀರೋ ಇದು ಸತ್ಯ ಅಲ್ಲ ಅಂತ ಹೇಳಬಲ್ಲಂತ ಛಾತಿ ಇತ್ತು ವಿವೇಕಾನಂದರಿಗೆ. ನನಗೆ ಅನೇಕ ಬಾರಿ ಈ ಲಿಸ್ಟ್ನಲ್ಲಿ ಬಹಳ ಜನರಿಗೆ ಇಷ್ಟ ಆಗದೆ ಇರೋ ಓಶೋನು ಸೇರ್ಕೊಂಡು ಬಿಡ್ತಾರೆ. ಓಶೋನು ಕೆಲವೊಂದ್ಸಲ ಯಾವ ತರದ ವಿಚಾರಧಾರೆಗಳನ್ನು ಮುಂದಿರಿಸ್ತಾರೆ ಅಂತಂದ್ರೆ ಗಾಬರಿ ಅನ್ಸತ್ತೆ. ನಂಗೆ ಕೆಲವೊಂದ್ಸಲ ಏನನ್ಸತ್ತೆ ಅಂತಂದ್ರೆ ಇವರೆಲ್ಲರ ಒಳ್ಳೆಯ ಸಂಗತಿಗಳನ್ನು ತೆಗೆದುಕೊಂಡು ಅದನ್ನ ಮಿಕ್ಸಿ ಮಾಡಿ ಒಂದು ಹೊಸ ರೆಸಿಪಿ ಕೊಟ್ರೆ ಅದು ಬನ್ನಂಜೆ ಗೋವಿಂದಾಚಾರ್ಯರ ತರ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಇದೊಂದು ವಿಶೇಷವಾದ ಸಂಗತಿ ನಾನು ತುಂಬಾ ಗಮನಿಸಿದ್ದೀನಿ. ಬನ್ನಂಜೆಯವರ ಉಪನ್ಯಾಸ ಕೇಳುವಾಗಲೆಲ್ಲ ನಂಗೆ ಕೆಲವೊಂದ್ಸಲ ಆ ಬೇರೆ ಬೇರೆ ಸಂಗತಿಗಳು ನೆನಪಾಗುತ್ತೆ. ಅಯ್ಯೋ ಇದ್ರಲ್ಲಿ ಹಿಂಗ್ ಕೇಳಿಸತ್ತಲ್ಲ, ಇವರ ಧ್ವನಿ ಹಿಂಗಿದೆಯಲ್ಲ, ಈ ಧ್ವನಿ ಇದಕ್ಕೆ ಮ್ಯಾಚ್ ಆಗುತ್ತಲ್ಲ ಅಂತ ಬಹಳ ಬಾರಿ ಅನ್ನಿಸುತ್ತೆ. ಯಾಕೆ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಆದ್ರೆ ಬನ್ನಂಜೆಯವರಲ್ಲಿ ಇವರೆಲ್ಲರನ್ನೂ ಮೀರಿದ ಒಂದು ವಿಶೇಷವಾದ ಸಂಗತಿ ಏನ್ ಗೊತ್ತೇನು? ಅನೇಕರು, ವಿಶೇಷವಾಗಿ ಮ್ಯಾಕ್ಸ್ ಮುಲ್ಲರ್ ಒಂದು ಮಾತನ್ನು ಹೇಳ್ತಾನೆ, ನಾನು ಬಹಳ ಬಾರಿ ಅದನ್ನು ನೆನಪಿಸ್ಕೊಳ್ತೀನಿ. ಅವನೊಂದು ಪತ್ರವನ್ನು ಬರೀತಾ ಆ ಪತ್ರದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಭಾರತೀಯರಿಗೆ ಅವರ ಸಂಸ್ಕೃತಿಯ ಬುಡವನ್ನ ತೆಗೆದು ನಾನು ತೋರಿಸಿದ್ದೀನಿ,
ವೇದಗಳಿಗೆ ಅವನು ಅರ್ಥವನ್ನ ಭಾಷ್ಯವನ್ನ ಬರೆದಿದ್ದೀನಿ ಅಂತ ಭಾವಿಸಿದ ನಂತರ ಅವನು ಹೇಳೋದು, ಅವರ ಸಂಸ್ಕೃತಿಯ ಬುಡವನ್ನ ತೆಗೆದು ಭಾರತೀಯರಿಗೆ ತೋರಿಸಿದ್ದೀನಿ, ಈಗಲೂ ತಮ್ಮ ಪ್ರಭುತ್ವವನ್ನ ಬ್ರಿಟಿಷರು ಅಥವಾ ಕ್ರಿಶ್ಚಿಯನ್ರು ಸ್ಥಾಪಿಸ್ಲಿಕ್ಕೆ ಆಗದೆ ಹೋದರೆ ಇದರಲ್ಲಿ ನನ್ನ ತಪ್ಪೇನು ಅಂತ ಕೇಳ್ತಾ. ಬುಡವನ್ನು ತೋರಿಸಿದ್ದೀನಿ ಅಂದ್ರೆ ಏನ್ ಗೊತ್ತಾ, ಅದನ್ನ ಬುಡಮೇಲುಗೊಳಿಸಿದ್ದೀನಿ ಅಂತ, ಮೂಲೋತ್ಪಾಟನೆಗೊಳಿಸಿದ್ದೀನಿ ಅಂತ ಮ್ಯಾಕ್ಸ್ ಮುಲ್ಲರ್ನ ಅರ್ಥ. ಇವರ ಸಂಸ್ಕೃತಿಯನ್ನು ಬುಡ ಸಹಿತ ತೆಗೆದು ಈ ಬುಡ ಹೀಗಿದೆ ಅಂತ ಇವರಿಗೆ ತೋರಿಸಿದ್ದೀನಿ ಅಂತ ಪತ್ರ ಬರೆಯುವುದು. ಆದರೆ ಆಚಾರ್ಯರು ಬುಡವನ್ನ ಅಲಗಾಡಿಸ್ಲಿಲ್ಲ, ಆಚಾರ್ಯರು ಬುಡವನ್ನ ಭದ್ರಗೊಳಿಸಿದ್ರು. ಅವರು ಬುಡಕ್ಕೆ ಬಲವಾಗಿ ಆತುಕೊಂಡೇ ಏನೆಲ್ಲ ನಾನು ಹೇಳಿದ್ನೋ ಅಷ್ಟೂ ಕೆಲಸವನ್ನ ಮಾಡಿದ್ರು. ಇದು ಆಚಾರ್ಯರ ವಿಚಾರದಲ್ಲಿ ಬಹಳ ವಿಶಿಷ್ಟವಾಗಿರುವಂಥದ್ದು. ಬುಡವನ್ನ ಅಲಗಾಡಿಸಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೊಸ ಪಥ ರಚಿಸೋದು ಬಹಳ ಸುಲಭ. ಪುತ್ತೂರಿನ ಒಳಗಿನ ರಸ್ತೆಯನ್ನ ಬದಲಾಯಿಸೋದಕ್ಕೂ ಪುತ್ತೂರಿಗೆ ಬೈಪಾಸ್ ಮಾಡೋದಕ್ಕೂ ಬಹಳ ಡಿಫರೆನ್ಸ್ ಇದೆ. ಬೈಪಾಸ್ ಮಾಡೋದು ಬಹಳ ಸುಲಭ, ನೀವು ಯಾರ ಜೊತೆ ಜಗಳ ಕಾಯ್ಬೇಕಾಗಿಲ್ಲ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಜಾಗ ಖರೀದಿ ಮಾಡಿ ಹೊಸ ಜಾಗ ನಿರ್ಮಾಣ ಮಾಡಿ. ಆದ್ರೆ ಒಳಗೆ ಜಾಗ ಮಾಡಬೇಕಾದ್ರೆ ಬಹಳ ದೊಡ್ಡ ಸವಾಲಿದೆ. ಎಲ್ಲರನ್ನೂ ಕನ್ವಿನ್ಸ್ ಮಾಡಬೇಕು, ಆ ಜಾಗವನ್ನು ಸುಂದರಗೊಳಿಸಬೇಕು. ಯಾರಿಗೂ ಹರ್ಟ್ ಆಗೋರಿಗೆ ಹರ್ಟ್ ಆಗುತ್ತೆ, ಆದರೆ ಒಳಿತಿಗೋಸ್ಕರ ಆ ಕೆಲಸವನ್ನ ಮಾಡ್ಕೊಳ್ತಾ ಒಂದು ರಾಜಮಾರ್ಗವನ್ನ, ಇದ್ದ ಮಾರ್ಗವನ್ನೇ ರಾಜಮಾರ್ಗವನ್ನ ಮತ್ತೆ ನಿರ್ಮಾಣ ಮಾಡಿ ಜನಸಾಮಾನ್ಯರು ಓಡಾಡುವಂತೆ ಮಾಡುವಂಥದ್ದಿದೆಯಲ್ಲ, ಅದು ಆಚಾರ್ಯರು ನಮಗೆ ಕೊಟ್ಟಂತ ಕೊಡುಗೆ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ ಅಂತ. ಇದನ್ನು ಯಾವಾಗ್ಲೂ ಗಮನಿಸಿದರೆ ಬಹುಶಃ ಅವರ ಕೆಲಸ ಎಷ್ಟು ಕಷ್ಟ ಇತ್ತು ಅಂತ ಅನೇಕ ಬಾರಿ ಅರ್ಥ ಆಗುತ್ತೆ. ಅದು ಸುಲಭವಾದ ಸಂಗತಿ ಆಗಿರಲಿಲ್ಲ ಅಂತ ಅರ್ಥ ಆಗುತ್ತೆ. ಆಚಾರ್ಯರ ಬದುಕು ಒಂಥರ ಹೇಗೆ ಹೇಳೋದು, ಅದೊಂಥರ ವೈರುಧ್ಯಗಳ ಕಂತೆ. ಇಲ್ಲಿರುವ ಕಾಲೇಜ್ ವಿದ್ಯಾರ್ಥಿಗಳಿಗೆ ಖುಷಿ ಆಗ್ಬೋದಾಗಿರುವಂತ ಕೆಲವು ಸಂಗತಿಗಳಿವೆ. ನಾನು ಆಚಾರ್ಯರ ಬಗ್ಗೆ ಓದ್ತಿದ್ದೆ. 10ನೇ ಕ್ಲಾಸ್ನಲ್ಲಿ ಆಚಾರ್ಯರು ಫೇಲ್ ಅಂತೆ, ಇಫ್ ಐ ಆಮ್ ನಾಟ್ ರಾಂಗ್. ಬಹುಶಃ ಹಾಗಿರ್ಬೋದು, ಸ್ವಲ್ಪ ಬದಲಾವಣೆ ಇರ್ಬೋದು ಅದಲ್ಲ. ಆದ್ರೆ ಫೇಲ್ ಆದಂತ ಹುಡುಗ. ಯಾಕೆ ಫೇಲ್ ಆದ್ರು ಅಂತ ಕೇಳಿದ್ರೆ ಅವ್ರು ಬರೆದಿರೋ ಉತ್ತರ ಮೇಷ್ಟ್ರಿಗೆ ಅರ್ಥ ಆಗ್ತಿರ್ಲಿಲ್ವಂತ. ಮೇಷ್ಟ್ರಿಗೆ ಅರ್ಥ ಆಗಬಹುದಾದಕ್ಕಿಂತ ಎತ್ತರದ ವಿಚಾರದಲ್ಲಿ ಬರೆದರೆ ಮೇಷ್ಟ್ರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ತಮಾಷೆ ಮಾಡುವಷ್ಟರ ಮಟ್ಟಿಗೆ ಆಚಾರ್ಯರ ಉತ್ತರಗಳಿರ್ತಿದ್ವು ಅಂತ. ಆದ್ರೆ ಅಲ್ಲಿಂದ ಹೊರಗಡೆ ಬಂದವರು ಸ್ವಯಂ ಅಧ್ಯಯನದ ಮೂಲಕ, ನೆನಪಿಟ್ಕೊಳ್ಳಿ, ಸ್ವಯಂ ಅಧ್ಯಯನದ ಮೂಲಕ ತಾವೇ ಅಧ್ಯಯನ ಮಾಡ್ತಾ ಎಷ್ಟು ಆಳಕ್ಕಿಳಿದ್ರು ಅಂತಂದ್ರೆ, ಇವತ್ತು ಆಚಾರ್ಯರ ಕುರಿತಂತೆ ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿದವರು ಕೂಡ ಗಾಬರಿ ಪಟ್ಕೊಂಡು ಅಚ್ಚರಿಯಿಂದ ನೋಡಬಹುದಾದರಷ್ಟು ಮಟ್ಟಿಗೆ ಎತ್ತರದ ಮೇರು ಪರ್ವತವಾಗಿ ನಿಲ್ಲೋದಿದೆಯಲ್ಲ, ಅದು ಸಾಮಾನ್ಯವಾದ ಸಂಗತಿಯಲ್ಲ. ಇದನ್ನ ನಾನು ವೈರುಧ್ಯ ಅಂತ ಭಾವಿಸ್ತೀನಿ. ಆಚಾರ್ಯರ ಬದುಕು ನಮಗೊಂದು ಹೊಸ ಮಾರ್ಗದರ್ಶನವನ್ನ ಕಟ್ಟಿಕೊಡುವಂಥದ್ದು ಅಂತ. ಆಚಾರ್ಯರ ಬದುಕು ಹೇಗೆ ಅಂತಂದ್ರೆ, ಸಂಸ್ಕೃತದ ಪಾಂಡಿತ್ಯ ಆಳವಾದ್ದು. ಆಚಾರ್ಯರದೊಂದು ಮಾತಿದೆ, ನಾನು ಆ ಮಾತನ್ನು ಕೇಳ್ತಾ ಇದ್ದೆ. ಆ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಸಂಸ್ಕೃತದ ಪದಗಳನ್ನ ಮೊದಲು ಒಡಿಬೇಕು, ಆನಂತರ ಅಕ್ಷರಗಳನ್ನ ಒಡಿಬೇಕು. ಒಡೆದ ನಂತರ ಒಳಗಿರುವಂತ ತಿರುಳಿರುತ್ತಲ್ಲ, ಅದು ನಿಜವಾದ ಅರ್ಥವನ್ನ ಬಿಟ್ಟುಕೊಡುತ್ತೆ ಅಂತ ಆಚಾರ್ಯರು ಹೇಳೋದಿದೆಯಲ್ಲ, ಅದ್ಭುತವಾಗಿರುವಂತ ಮಾತು. ಹೀಗೆ ಒಡೆದು ತಿರುಳನ್ನ ಅರಿಯಬಲ್ಲವ ಮಾತ್ರ ಭಾರತೀಯ ಪುರಾತನ ಸಾಹಿತ್ಯಗಳ ಅರ್ಥವನ್ನ ಹೃದಯಕ್ಕೆ ನಾಟುವಂತೆ ಹೇಳಬಲ್ಲ, ಉಳಿದವರಲ್ಲ. ಆಚಾರ್ಯರ ಪಾಂಡಿತ್ಯ ಅಂತದ್ದು. ಆಚಾರ್ಯರು ಸಂಸ್ಕೃತ ಸಾಹಿತ್ಯದ ಮೇಲೆ ಅಗಾಧವಾದ ಅಥಾರಿಟಿಯಿಂದ ಮಾತನಾಡಬಲ್ಲಂತವರಾಗಿದ್ರು. ಆಚಾರ್ಯರ ಉಪನ್ಯಾಸ ಕೇಳುವಾಗ ಯಾರಾದರೂ ವಿದ್ಯಾರ್ಥಿಗಳಲ್ಲಿ ಕೇಳಲಿಲ್ಲ ಅಂದ್ರೆ, ಸಂಸ್ಕೃತದ ವಿದ್ಯಾರ್ಥಿಗಳಾಗಿದ್ದರಿಂದ ಕೇಳಿರ್ಬೇಕು ಅಂತ ನಾನು ಭಾವಿಸ್ತೀನಿ. ಕೇಳಲಿಲ್ಲ ಅಂತಂದ್ರೆ ಒಮ್ಮೆ ಕೇಳಲಿಕ್ಕೆ ಕೂತ್ಕೊಳ್ಳಿ ಆಚಾರ್ಯರ ಉಪನ್ಯಾಸಗಳನ್ನ. ನಿಮ್ಗೆ ಕೇಳ್ತಾ ಕೇಳ್ತಾ ಅನ್ಸುತ್ತೆ, ಅಪಾರವಾಗಿರುವಂತ ಪ್ರಭುತ್ವ ಇರುವವನು ಮಾತ್ರ, ವಿಷಯದಲ್ಲಿ ಪ್ರಭುತ್ವ ಇರುವವನು ಮಾತ್ರ ಈ ರೀತಿ ಮಾತನಾಡಬಲ್ಲ, ಉಳಿದವರೆಲ್ಲರಿಗೂ ಸಾಧ್ಯವಾಗುವಂತ ಸಂಗತಿ ಎಲ್ಲ. ಆ ಪರಿಯ ಪ್ರಭುತ್ವ ಅವರದ್ದು. ಅಟ್ ದ ಸೇಮ್ ಟೈಮ್ ಆಚಾರ್ಯರಿಗೆ ಇಂಗ್ಲಿಷ್ ಸಾಹಿತ್ಯದ ಮೇಲೆ ಕಡಿಮೆ ಪ್ರಭುತ್ವ ಇತ್ತೇನು? ಸಾಧಾರಣವಾಗಿ ಸಂಸ್ಕೃತ ಸಾಹಿತ್ಯವನ್ನ ಯಾರು ಓದ್ತಾ
ಬರ್ತಾರೋ, ಸಂಸ್ಕೃತದಲ್ಲಿ ಯಾರು ಮುಳುಗಿ ಹೋಗಿರ್ತಾರೋ ಅವ್ರು ಇಂಗ್ಲಿಷ್ ಕಡೆ ಒಲವು ಬೆಳೆಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಇಂಗ್ಲಿಷನ್ ಯಾರು ತುಂಬಾ ಓದ್ತಾರೋ ಅವರು ಸಂಸ್ಕೃತದ ಪಾಂಡಿತ್ಯ ಹೊಂದಿರಲ್ಲ. ಸಂಸ್ಕೃತದ ಸಾಹಿತ್ಯದ ಬಗ್ಗೆ ಜ್ಞಾನ ಅರಿವಿರಬಹುದು, ಆದ್ರೆ ಪಾಂಡಿತ್ಯ ಪೂರ್ಣವಾಗಿರುವಂತ ಅಥಾರಿಟೇಟಿವ್ ಆಗಿ ಮಾತನಾಡುವ ಸಾಮರ್ಥ್ಯ ಇರೋದಿಲ್ಲ ಅಂತ. ಆದ್ರೆ ಆಚಾರ್ಯರಿಗೆ ಮಾತ್ರ ನೀವು ಯಾವುದನ್ನು ಕೊಟ್ಟರು ಅಷ್ಟೇ ಅಥಾರಿಟಿಯಿಂದ ಮಾತನಾಡಬಲ್ಲ ಸಾಮರ್ಥ್ಯ ಇತ್ತಲ್ಲ. ಈ ಎರಡನ್ನೂ ಕೂಡ ಒಂದೇ ಕಡೆ ಜೀರ್ಣಿಸಿಕೊಂಡಂತ ಅಪರೂಪದ ವ್ಯಕ್ತಿಯಾಗಿದ್ರು ಅಂತ. ಆಚಾರ್ಯರ ವೈಶಿಷ್ಟ್ಯ ನಾನು ಗಮನಿಸೋದು, ಅವರ ಬದುಕನ್ನು ಓದಿದಾಗ, ಅವರನ್ನು ಹತ್ತಿರದಿಂದ ನೋಡುವಾಗ, ಸನ್ಯಾಸಿಗಳ ಒಡನಾಟದಲ್ಲಿ ಬಹಳ ಕಾಲ ಕಳೆದ ಸಂಸಾರಿ ಅವರು. ಸನ್ಯಾಸಿಗಳ ಒಡನಾಟದಲ್ಲೇ ಅವರ ಅನೇಕ ಪ್ರವಚನಗಳಲ್ಲಿ ಪೇಜಾವರ್ಷಿಗಳೊಂದಿಗೆ ಇದ್ದಂತ ಒಡನಾಟವನ್ನು ಹೇಳ್ಕೊಳ್ತಾರೆ. ಅನೇಕ ಸಾಧುಗಳೊಂದಿಗೆ ಇದ್ದಂತ ಒಡನಾಟವನ್ನು ಅವರು ತುಂಬಾ ಅನೇಕ ಬಾರಿ ಕೇಳಿದ್ದ. ನಾನು ಪ್ರವಚನಗಳಲ್ಲಿ ಕೇಳಿಯೇ ನಾನು ಇದನ್ನು ಹೇಳ್ತಿರೋದು. ಆದರೆ ಸಂಸಾರಿಗಳ ನಡುವಿನ ಒಬ್ಬ ಸನ್ಯಾಸಿಯಾಗಿದ್ದವರು. ಎರಡು ವೈರುಧ್ಯ ಗಮನಿಸಿ. ಸನ್ಯಾಸಿಗಳ ಒಡನಾಟದಲ್ಲಿದ್ದ ಸಂಸಾರಿಯಾಗಿದ್ರು, ಸಂಸಾರಿಗಳ ನಡುವೆ ಸನ್ಯಾಸಿಯಂತೆ ಎಲ್ಲರಿಗಿಂತಲೂ ಪೃಥಕ್ಕಾಗಿ ಬದುಕಬಲ್ಲಂತ ಸಾಮರ್ಥ್ಯವನ್ನು ತೋರಿದ್ದವರು ಆಚಾರ್ಯ ಬನ್ನಂಜಿಯವರು ಅಂತ. ವೈಚಾರಿಕವಾಗಿ ವೈಭವ ಅವರದ್ದು. ಒಂದು ಭಾಷಣವನ್ನ ನೀವು ಅದ್ಭುತ ಅಂತ ಕರೆಯೋದಾದರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಮಾಡಿದ ಒಂದು ಭಾಷಣವನ್ನ ಅದ್ಭುತ ಅಂತ ಕರೆಯೋದಾದ್ರೆ, ಆಚಾರ್ಯರ ಅದ್ಭುತಗಳಿಗೆ ಲೆಕ್ಕವಿಲ್ಲ. ಎಷ್ಟು ಅದ್ಭುತಗಳು! ಅವರು ಮಾಡಿದ ಪ್ರತಿಯೊಂದು ಭಾಷಣವೂ ಕೂಡ ಒಂದು ಅದ್ಭುತ. ಒಂದು ಭಾಷಣದಂತೆ ಮತ್ತೊಂದಿಲ್ಲ, ಒಂದು ಪ್ರವಚನದಂತೆ ಮತ್ತೊಂದು ಪ್ರವಚನ ಇಲ್ಲ. ಎಲ್ಲವೂ ಒಂದಕ್ಕಿಂತಲೂ ಒಂದು ಭಿನ್ನವಾಗಿರುವಂಥದ್ದು, ಹೊಸ ಹೊಳವನ್ನು ಕೊಡಬಲ್ಲಂಥದ್ದು. ಅಟ್ ದ ಸೇಮ್ ಟೈಮ್ ಆಚಾರ್ಯರು ವೈಚಾರಿಕವಾಗಿ ವೈಭವವನ್ನು ಹೊಂದಿದ್ರು ಕೂಡ ಮಾನಸಿಕವಾಗಿ ಬೈರಾಗಿಯಂತೆ ಬದುಕಿದಂತ ವ್ಯಕ್ತಿ ಆಚಾರ್ಯರು ಅಂತ. ಎಷ್ಟು ವೈರುಧ್ಯಗಳ ಕಂತೆ ಆ ಮನುಷ್ಯ. ಯಾವುದನ್ನೂ ತನಗೆ ತಾಕಿಸಿಕೊಳ್ಳದೆ ಅತ್ಯಂತ ಸರಳವಾಗಿ ತನಗೆ ಹೇಗೆ ಬೇಕೋ ಹಾಗೆ. ಮಲ್ಲೇಪುರಂಜಿ ಹೇಳಿದ್ರಲ್ಲ, ಅಂದ್ರೆ ಕರೆಕ್ಟ್ ಅದು. ಅವ್ರು ಹೇಗಿದ್ರು ಅಂತಂದ್ರೆ, ಅಂತರಂಗದೊಳಗೆ ವೇದವೇ ತುಂಬಿಕೊಂಡಿತ್ತು. ವೇದ ಅಂದ್ರೆ ಜ್ಞಾನ ಅಂತ, ವಿದ್ ಜ್ಞಾನ ಅಂತ ಭಾವಿಸೋದಾದ್ರೆ, ಅಂತರಂಗದೊಳಗೆ ಜ್ಞಾನದ ಜ್ಯೋತಿಯನ್ನ ಹೊತ್ತಿಸಿಕೊಂಡು ಹೊರಗಡೆ ನೋಡಿದ್ರೆ ಪಕ್ಕ ಯಾರೋ ಲೆಫ್ಟಿಸ್ಟ್ ಚಿಂತಕನಂತೆ ಕಾಣ್ತಿದ್ದಂತ ವ್ಯಕ್ತಿ ಆಚಾರ್ಯರು ಅಂತ. ಇನ್ಯಾವ ವೈರುಧ್ಯದ ಬಗ್ಗೆ ಮಾತನಾಡ್ಲಿ ನಾನು? ಮೊದಲನೇ ಬಾರಿಗೆ ಆಚಾರ್ಯರನ್ನು ಯಾರಾದ್ರೂ ನೋಡಿದ್ರೆ ಲೆಫ್ಟಿಸ್ಟ್ಗಳು ಯಾರೋ ನಮ್ಮ ಕಡೆಯವರೇ ಇರಬೇಕು ಇವರು ಅಂತ ಭಾವಿಸುವಂಥದ್ದೇ ಬದುಕು. ಒಂದು ಜುಬ್ಬ ಹಾಕೊಂಡು, ಒಂದು ಪಂಚೆ ಉಟ್ಕೊಂಡು, ಒಂದು ಜೋಳಿಗೆಯನ್ನ ಪಕ್ಕದಲ್ಲಿ ಕಟ್ಕೊಂಡು ಹೊರಟರು ಅಂತಂದ್ರೆ ಯಾವ ಲೆಫ್ಟಿಸ್ಟ್ಗೂ ಇವ್ರು ನಮ್ಮವರಲ್ಲ ಅಂತ ಅನ್ಸೋದಿಲ್ಲ. 10 ನಿಮಿಷ ಮಾತಾಡಿದ್ರೆ ಆ ಲೆಫ್ಟಿಸ್ಟ್ಗಳನ್ನ ನಿಂತ ಜಾಗದಲ್ಲಿ ನೀರಿಳಿಸಬಲ್ಲಂತ ಸಾಮರ್ಥ್ಯ ಇತ್ತಲ್ಲ, ಅದು ಆಚಾರ್ಯರ ಬದುಕಿನ ವೈಭವ ಅಂತಾನೆ ಯಾವಾಗ್ಲೂ ಭಾವಿಸ್ತೀನಿ. ನೀವು ಅವರನ್ನ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಉಪನ್ಯಾಸದಲ್ಲಿ ಆಚಾರ್ಯರು ಹೇಳ್ತಾರೆ, ನನ್ನನ್ನ ಮುಸಲ್ಮಾನರು ಒಂದ್ಸಲ ಕರೆಸಿದ್ರು. ಅವ್ರ ತಮಾಷೆ, ತುಂಬಾ ಹಾಸ್ಯ ಇರ್ತಿತ್ತು ಅವ್ರ ಪ್ರವಚನದಲ್ಲಿ. ಕರೆಸಿದ್ರು ನನ್ನನ್ನ. ಕರೆಸುವಾಗ ಯಾತಕ್ ಕರೆಸಿರ್ಬೋದು ಅಂದ್ರೆ, ನನ್ನ ಗಡ್ಡ ನೋಡಿ ನಾನು ಏನೋ ಸಾಬಿನೇ ಇರಬೇಕು ಅಂತ ಕರೆಸಿರ್ಬೇಕು ಅಂತ ತಮಾಷೆ ಮಾಡ್ತಾರವ್ರು. ಆ ಗಡ್ಡವನ್ನು ನೋಡಿ ಅವರು ಮೋಹಿತಗೊಂಡಿದ್ರು, ಅಥವಾ ಅವರು ಭ್ರಮೆಗೆ ಒಳಗಾಗಿದ್ದಿರ್ಬೋದು ಅಂತ. ಆದರೆ ಕರೆಸಿದ ನಂತರ ಆಚಾರ್ಯರು ಹೇಳ್ತಾರೆ, ನಾನು ಯಾವ್ಯಾವ ಪ್ರಶ್ನೆಗಳನ್ನ ಅವ್ರನ್ನ ಮುಂದಿಟ್ಟೆ, ನಾನು ಏನೇನು ಪ್ರಶ್ನೆಗಳನ್ನ ಕೇಳಿದೆ ಅಂದ ಮೇಲೆ ಅವ್ರು ಕಕ್ಕಾಬಿಕ್ಕಿ ಆಗೋದ್ರು ಅಂತ ಆಚಾರ್ಯರು ಹಂತ ಹಂತವಾಗಿ ಅದನ್ನು ಬಿಡಿಸಿಡ್ತಾರೆ. ಏನೇನು ದೇವರ ಕುರಿತಂತೆ ಎಂತೆಂಥ ಪ್ರಶ್ನೆಗಳನ್ನ ಕೇಳಿದೆ ಅವರಿಗೆ ಅನ್ನೋದನ್ನ ಆಚಾರ್ಯರು ಬಿಚ್ಚಿಡ್ತಾರೆ. ಹೀಗಾಗಿ ಅವರನ್ನ ಒಂದು ಚೌಕಟ್ಟಿಗೆ ಕಟ್ಟಿ ಹಾಕೋದು ಬಹಳ ಕಷ್ಟ. ಸಂಪ್ರದಾಯವಾದಿಗಳು ಏನಾದರೂ ಹೌದು, ನೋಡ್ಲಿಕ್ಕೆ ಮಾತ್ರ ಆಚಾರ್ಯರು ಹಾಗಿರ್ಲಿಲ್ಲ, ಆದ್ರೆ 100% ಸಂಪ್ರದಾಯವಾದಿಗಳು ಅಂತ ಏನಾದರೂ ಅಂದುಕೊಂಡ್ರೆ, ನೀವು ಅಂದುಕೊಂಡ ಸಂಪ್ರದಾಯಗಳನ್ನೆಲ್ಲ ಅದರ ಬಟ್ಟೆ ಬಿಚ್ಚಿ ನಗ್ನವಾಗಿ ನಿಲ್ಲಿಸಿ ಇದು ಇದರ ಒರಿಜಿನಲ್ ರೂಪ ಅಂತ ತೋರಿಸಬಲ್ಲ ಸಾಮರ್ಥ್ಯ ಆಚಾರ್ಯರಿಗಿತ್ತು. ಕೇಳಿದವರಿಗೆಲ್ಲ ಗೊತ್ತು ಅಂತ. ಅದು ಆಚಾರ್ಯರ ವೈಶಿಷ್ಟ್ಯ ಅಂತ. ನನಗೆ ಆಚಾರ್ಯರ ಪ್ರವಚನಗಳನ್ನು ಕೇಳುವಾಗ ನಾನು ನನ್ನ ಒಡನಾಟ ಹಂಚಿಕೊಳ್ತೀನಿ. ತುಂಬಾ ಕಡಿಮೆ ಬಾರಿ ಅವ್ರ ಜೊತೆ ನನಗೆ ಒಡನಾಟ, ಆದರೂ ಕೂಡ ಪ್ರವಚನಗಳಿಂದ ಬಹಳ ಹತ್ತಿರದವರು ಅಂತ. ಅವರ ಪ್ರವಚನಗಳಲ್ಲಿ ಅತ್ಯಂತ ಗಹನ ವಿಚಾರಗಳನ್ನ ಸರಳವಾಗಿ ಕನ್ವೆ ಮಾಡಬಲ್ಲಂತ ಸಾಮರ್ಥ್ಯ ಇತ್ತು ಅವರಿಗೆ. ನಾನು ಮೊದಲ ಭೇಟಿ ಮಾಡಿದ್ದೆ ಶ್ರವಣ ಮಾತ್ರದಿಂದ, ನೋಡಿಯೇ ಇರಲಿಲ್ಲ. ನಾನು ರಾಮಕೃಷ್ಣಾಶ್ರಮದಲ್ಲಿ ಓದ್ತಾ ಇದ್ದವನಾಗ, ರಾಮಕೃಷ್ಣಾಶ್ರಮದಲ್ಲಿ ನನಗೇನೋ ಕೈಂಕರ್ಯಕ್ಕೆ ಅಂತ ಹಾಸ್ಟೆಲ್ನಿಂದ ಆಶ್ರಮಕ್ಕೆ ಬಂದಿದ್ವಿ, ಏನೋ ಕೆಲಸ ಮಾಡ್ತಿದ್ವಿ. ಪ್ರಾಬಬಲಿ ರಾಮಕೃಷ್ಣಾಶ್ರಮದ ಶ್ರೈನಿನ ಬಲಭಾಗವನ್ನ ಒರೆಸ್ತಾ ಇದ್ದಾಗ ಮೈಕ್ ನಲ್ಲಿ ಒಳಗಿಂದ ಆಚಾರ್ಯರ ಮಾತು, ನಂಗೆ ಗೊತ್ತಿಲ್ಲ ಬನ್ನಂಜೆ ಗೋವಿಂದಾಚಾರ್ಯರು ಅಂತ. ಅವ್ರು ಹೇಳ್ತಿದ್ದು ಏನ್ ಗೊತ್ತಾ? ಓಂಕಾರದ ಮಹತ್ವವನ್ನ ಹೇಳ್ತಾ ಇದ್ರು.
ನಾನು ವರ್ಸ್ತಾ ಕಿವಿಗೆ ಬೀಳ್ತಾ ಇತ್ತು. ಕೆಲವೊಂದ್ಸಲ ಹೇಗಿರುತ್ತೆ ನೋಡಿ, ಕನೆಕ್ಷನ್ಸ್ ಹೆಂಗಾಗತ್ತೆ. ಅವ್ರು ಹೇಳಿದ್ರು ಓಂಕಾರ ಅನ್ನೋದು ಅಕಾರ ಉಕಾರ ಮಕಾರಗಳಿಂದ ಆಗಿರುವಂತದ್ದು, ಅ ಅನ್ನೋದು ಅಲ್ಲ ಅಂತ. ನೀವೇನ್ ತಿಳ್ಕೊಂಡಿದ್ದೀರೋ ಪರಮಾತ್ಮದ ಅಲ್ಲ ಅಂತ ಹೇಳುತ್ತೆ. ಉಕಾರ ಅನ್ನೋದು ಉಪರಿ, ನೀವ್ ಏನ್ ತಿಳ್ಕೊಂಡಿದ್ದೀರೋ ಅದಕ್ಕಿಂತ ಎತ್ತರದಲ್ಲಿರುವಂತವನು ಅಂತ ಹೇಳುತ್ತೆ. ಮ ಅನ್ನೋದು ಜ್ಞಾನವನ್ನ ಸೂಚಿಸುತ್ತೆ. ಅಂದ್ರೆ ನೀವೇನ್ ಅನ್ಕೊಂಡಿದ್ದೀರೋ ಅದಲ್ಲದ, ನೀವೇನ್ ತಿಳ್ಕೊಂಡಿದ್ದೀರೋ ಅದಕ್ಕಿಂತಲೂ ಎತ್ತರದ ಆ ಪರಮಾತ್ಮನನ್ನ ನೀವೇ ತಿಳಿದುಕೊಳ್ಳಬಹುದು ಅನ್ನೋದು ಓಂಕಾರದ ಅರ್ಥ ಅಂತ. ನಾನು ವರಸ್ತಾ ಇದ್ದವನು ಜುಮ್ಮಂತು ಒಂದ್ಸಲವಾ, ಏನ್ ಚೆನ್ನಾಗಿದೆಯಲ್ಲ ಇದು, ಯಾರೂ ಹಿಂಗೆ ಹೇಳಿರ್ಲಿಲ್ವಲ್ಲ ಇಷ್ಟು ದಿನ, ಬಹಳ ಚೆನ್ನಾಗಿದೆಯಲ್ಲ ಇದು ಅಂತ. ಹಂಗ ಅಂದ್ಕೊಂಡು ನಾನು ಕೇಳಿದೆ ಯಾರಿದು ಅಂತ. ಅಲ್ಲಿದ್ದ ಸ್ವಾಮೀಜಿ ಹೇಳಿದ್ರು ಬನ್ನಂಜೆ ಗೋವಿಂದಾಚಾರ್ಯರು ಅಂತ, ಬಹಳ ಚೆನ್ನಾಗಿ ಪ್ರವಚನ ಮಾಡ್ತಾರೆ ಅಂತ. ಮೊದಲನೇದು ಶ್ರವಣ ಮಾತ್ರದಿಂದ ನಂಗೆ ಗೊತ್ತು ಬನ್ನಂಜೆ ಗೋವಿಂದಾಚಾರ್ಯರು ಅಂದ್ರೆ ಹೀಗಿರ್ತಾರೆ, ಅವರಿಗೊಂದು ಗಡ್ಡ ಇದೆ, ಒಂದು ಕುರ್ತಾ ಹಾಕೊಂಡಿರ್ತಾರೆ. ಖಂಡಿತವಾಗಿಯೂ ಆಗ್ಲೂ ನನಗೆ ಗೊತ್ತಿಲ್ಲ ಬನ್ನಂಜೆಯವರು ಹೀಗಿರ್ಬೋದು ಅನ್ನುವಂಥ ಭಾವದಿಂದಿದ್ದವನು. ಆದ್ರೆ ನಾನು ಆಗ್ಲೇ ಹೇಳದಂತೆ ಅತ್ಯಂತ ಸರಳವಾಗಿ ಘನವಾದ ವಿಚಾರಗಳನ್ನು ಮುಟ್ಟಿಸಬಲ್ಲಂತ ಸಾಮರ್ಥ್ಯ ಅವರದ್ದು. ಆತ್ಮ ಎನ್ನುವ ಸಂಗತಿಯನ್ನ ಎಕ್ಸ್ಪ್ಲೈನ್ ಮಾಡಬೇಕಾದಾಗ ನಾವು ಎಷ್ಟು ತಿಪ್ಪರ್ಲಾಗ ಹೊಡಿತೀವಿ. ಯಾವುದು ಆತ್ಮ? ಅದು ದೇಹವಲ್ಲ, ಅದು ಪ್ರಾಣವಲ್ಲ, ಅದು ಮನಸ್ಸಲ್ಲ, ಅದು ಬುದ್ಧಿಯಲ್ಲ, ಅದರ ಒಳಗಿರುವಂಥದ್ದು, ಅದನ್ನ ಮೀರಿರುವಂಥದ್ದು, ಎಷ್ಟು ತಿಪ್ಪರ್ಲಾಗ ಹೊಡಿತೀವಲ್ಲ. ಆಚಾರ್ಯರು ಮಾತನಾಡ್ತಾ ಒಂದ್ ಕಡೆ ಬಹಳ ಸರಳವಾಗಿ ಹೇಳ್ತಾರೆ, ತೆಂಗಿನಕಾಯಿ ಅಂದ್ರೆ ಯಾವುದು? ಇಡೀ ಒಣಗಿರುವ ತೆಂಗಿನಕಾಯಿ ಅಂತ ತೋರಿಸ್ತೀವಿ, ಇದು ತೆಂಗಿನಕಾಯಿ ಅಂತ. ತೆಂಗಿನಕಾಯಿಯ ಸಿಪ್ಪೆಯನ್ನ ತೆಗೆದ ನಂತರ ಏನು ಉಳಿತದೋ ಅದು ಏನು? ಅದು ತೆಂಗಿನಕಾಯಿ. ತೆಂಗಿನಕಾಯಿಯ ಜುಟ್ಟನ್ನ ತೆಗೆದ ನಂತರ ಏನು ಉಳಿತದೋ ಅದೇನು? ಅದು ತೆಂಗಿನಕಾಯಿ. ತೆಂಗಿನಕಾಯಿಯನ್ನ ಒಡೆದು ಅದರ ಕರಟವನ್ನು ತೆಗಿತೀವಲ್ಲ, ಈ ಕರಟ ತೆಂಗಿನಕಾಯಿಯ ಅಲ್ಲ. ಮತ್ತೆ ಯಾವುದು ತೆಂಗಿನಕಾಯಿ? ಕರಟವನ್ನೂ ತೆಗೆದ ನಂತರ ಯಾವುದು ಒಳಗೆ ಉಳ್ಕೊಂಡಿದೆಯೋ ಅದು ತೆಂಗಿನಕಾಯಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಎಷ್ಟು ಒದ್ದಾಡಿದ್ದೀವಿ, ಇದು ದೇಹವಲ್ಲ, ಇದು ಪ್ರಾಣವಲ್ಲ, ಇದು ಮನಸ್ಸಲ್ಲ, ಇದು ಬುದ್ಧಿಯಲ್ಲ. ಯಾವನಿಗೂ ದೇವರಾಣೆಗೂ ಅರ್ಥವಾಗದ ಸಂಗತಿಯನ್ನ ಇನ್ನೂ ಅರ್ಥವಾಗದಂತೆ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಆಚಾರ್ಯರು ವರ್ಲ್ಡ್ ಕಪ್ ತಗೊಂಡು ಹೋದ್ರು, ಸೈಲೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಮುಗಿಸಿದ್ರು ಅದನ್ನ ಅಂತ. ಆಚಾರ್ಯರ ಪ್ರಯತ್ನ ಇರ್ತಿತ್ತಲ್ಲ ಅದು ಹೀಗೆ. ಅದನ್ನ ಕುವೆಂಪು ಅವ್ರು ಹೇಳ್ತಾರಲ್ಲ, ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದರ ಎಲ್ಲದರ ಒಟ್ಟು ಹೆಸರೇ, ಕಾವನೊರ್ವನಿರಲ್ಕೆ ಜಗದ ಕಥೆಯೇಕಿಂತು ಹುಟ್ಟು ಸಾವುಗಳೇನು ಮಂಕುತಿಮ್ಮ ಅಂತ ಏನು ಮಂಕುತಿಮ್ಮನ ಕಗ್ಗದಲ್ಲಿ ಕೇಳ್ತಾರೋ, ಆಚಾರ್ಯರು ತಮ್ಮ ಇಡೀ ಪ್ರವಚನದಲ್ಲಿ ಅದಕ್ಕೆ ಅತ್ಯಂತ ಕೊನೆಯ ವ್ಯಕ್ತಿಯು, ಯಾವನಿಗೆ ಸಂಸ್ಕೃತದ ಗಂಧಗಾಳಿಯೂ ಇಲ್ಲವೋ ಅಂಥವನಿಗೂ ಅರ್ಥವಾಗುವಂತೆ ತಿಳಿ ಹೇಳಬಲ್ಲಂತ ಸಾಮರ್ಥ್ಯ ಇತ್ತಲ್ಲ, ಅದು ಅತ್ಯದ್ಭುತವಾದ್ದು ಅಂತ. ಫೆನ್ಮನ್ ಅಂತ ಒಬ್ಬ ಸೈಂಟಿಸ್ಟ್, ಅವನೊಂದು ಮಾತು ಹೇಳ್ತಾನೆ, ನೀನ್ ದೊಡ್ಡ ಪಂಡಿತ ಅಂತ ನಾನು ಯಾವಾಗ ಒಪ್ಕೊಳ್ತೀನಿ ಅಂತಂದ್ರೆ, ಇಲ್ಲಿರೋ ಬಹಳ ಪಂಡಿತರಿಗೂ ಮತ್ತು ತಿಳ್ಕೊಂಡಿರುವವರಿಗೂ ಕೂಡ ಒಂದು ಸವಾಲದು. ನಿನ್ನ ನಾನು ದೊಡ್ಡ ಪಂಡಿತ ಅಂತ ಯಾವಾಗ ಒಪ್ಕೊಳ್ತೀನಿ ಅಂತಂದ್ರೆ, ಯಾವುದನ್ನ ನೀನು ಪಂಡಿತರಿಗೆ ಹೇಳಿ ಒಪ್ಪಿಸಬಲ್ಲೆಯೋ ಅದನ್ನ 5ನೇ ಕ್ಲಾಸಿನ ಒಬ್ಬ ಹುಡುಗನಿಗೂ ನೀನು ಹೇಳಲು ಸಮರ್ಥನಾದ್ರೆ ಅವತ್ತು ನಿನ್ನನ್ನ ಪಂಡಿತ ಅಂತ ನಾನು ಒಪ್ಕೊಳ್ತೀನಿ ಅಂತ. ಏನ್ ಚಾಲೆಂಜ್ ಇದು! ಸುಲಭದ ಕೆಲಸ ಅಲ್ಲ. ಅದರಲ್ಲೂ ಸೈನ್ಸಿನ ಅತ್ಯಂತ ಗಹನವಾದ ಸಂಗತಿಗಳನ್ನ ಹೇಳುವುದು ಎಷ್ಟು ಕಷ್ಟವೋ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಕಷ್ಟ ಆಧ್ಯಾತ್ಮದ ವಿಚಾರಗಳನ್ನು ಮುಟ್ಟಿಸುವಂಥದ್ದು. ಆದರೆ ಆಚಾರ್ಯರಿಗೆ ಅತ್ಯಂತ ಸರಳವಾಗಿ ಈ ವಿಚಾರಗಳನ್ನು ಮುಟ್ಟಿಸುವಂತ ಸಾಮರ್ಥ್ಯ ಇತ್ತಲ್ಲ, ಅದು ಬಹಳ ವಿಶಿಷ್ಟವಾಗಿರುವಂಥದ್ದು ಅಂತ ನಾನು ಭಾವಿಸ್ತೀನಿ. ಎರಡನೇದು ಆಚಾರ್ಯರದ ವೈಶಿಷ್ಟ್ಯ ಏನ್ ಗೊತ್ತಾ? ಅವರೆಲ್ಲ ಉಪನ್ಯಾಸಗಳನ್ನು ಕೇಳ್ತಾ ಹೋದರೆ ಗೊತ್ತಾಗುವಂಥದ್ದು, ಪ್ರತಿಯೊಂದನ್ನೂ ಕೂಡ ಆಧ್ಯಾತ್ಮಿಕ ಬದುಕಿಗೆ ಹೋಲಿಸದೆ ಅವ್ರ ಉಪನ್ಯಾಸ ಮುಗಿತಿರ್ಲಿಲ್ಲ. ನೀವು ಏನನ್ನೇ ಕೊಡಿ, ಅದೊಂದು ಗೀತೆಯನ್ನ ಕೊಟ್ರು, ಒಂದು ಕಥನವನ್ನ ಕೊಟ್ರು, ಏನನ್ನ ಕೊಟ್ರು. ಗಜೇಂದ್ರ ಮೋಕ್ಷದ ಕಥೆಯನ್ನ ಅವರು ಗಜೇಂದ್ರ ಮೋಕ್ಷದ ವಿವರಣೆ ಮಾಡುವಾಗ ಆಧ್ಯಾತ್ಮಕ್ಕೆ ಕನೆಕ್ಟ್ ಮಾಡ್ತಾರೆ. ಏನ್ ಚಂದ ಗೊತ್ತಾ? ಏನ್ ಸುಂದರವಾಗಿ ಕನೆಕ್ಟ್ ಮಾಡ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ ಗಜೇಂದ್ರ ಮೋಕ್ಷದ ಕಥನ ಶುರುವಾಗೋದು 3 ಬೆಟ್ಟಗಳ ಕಲ್ಪನೆಯ ಮೂಲಕ. ಈ 3 ಬೆಟ್ಟಗಳು ಅಂದ್ರೆ ಯಾವುದು? ಆ ಬೆಟ್ಟಗಳ ಕಲ್ಪನೆ ಅಂತೂ ಸಹಜವಾಗಿ ಬರುತ್ತೆ. ಆಚಾರ್ಯರು ಹೇಳ್ತಾರೆ ಅಜ್ಞಾನ, ಕಾಮ, ಕ್ರಿಯೆ ಎನ್ನುವಂತ 3 ಬೆಟ್ಟಗಳು ಅಂತ.
ಯಾವಾಗ ನಮಗೆ ನಾನು ಏನು ಎನ್ನುವುದರ ಅಜ್ಞಾನ ಇದೆಯೋ ಅದರಿಂದಾಗಿ ನನ್ನ ಒಳಗೆ ಕಾಮನೆಗಳು ಉಂಟಾಗ್ತವೆ. ಈ ಕಾಮನೆಗಳ ಕಾರಣಕ್ಕೆ ಒಂದಷ್ಟು ಕ್ರಿಯೆ ಏನಾಗುತ್ತಲ್ಲ, ಇದು ನನಗೆ 3 ಬೆಟ್ಟಗಳಾಗಿ ನಿಲ್ತವೆ ಅಂತ ಬದುಕಿಗೆ ಎಷ್ಟು ಬೇಗನೆ ಕನೆಕ್ಟ್ ಮಾಡಿದ್ರು ನೋಡಿ. ಅಲ್ಲೊಂದು ಗಹನವಾದ ಅರಣ್ಯ ಅನ್ನುವಾಗ ಆಚಾರ್ಯರು ಹೇಳ್ತಾರೆ, ಈ ಕ್ರಿಯೆಯ ಕಾರಣಕ್ಕಾಗಿ ನನ್ನ ಸುತ್ತಲೂ ಹುಟ್ಟಿರುವಂತ ಅಸಂಬದ್ಧತೆಯೇ ಒಂದು ಅರಣ್ಯವಾಗಿಬಿಟ್ಟಿದೆ ಈ ಬದುಕಿನಲ್ಲಿ ಅಂತ ಆಚಾರ್ಯರು ಹೇಳ್ತಾರೆ. 3ನೇದು, ಅಲ್ಲಿ ಹೊಕ್ಕಿತು ನಮ್ಮ ಹೀರೋ ಆನೆ. ಯಾರು ಆನೆ? ನಾನೇ ಆನೆ ಎಂದ್ರು. ಈ ಆನೆಗೆ ಎಷ್ಟು ದಾರಿಯುದ್ದಕ್ಕೂ ಮುಳ್ಳುಗಳಿವೆ ಅಂತಂದ್ರೆ, ಅದು ಬೆತ್ತದ ರೂಪದಲ್ಲಿದೆ, ಅದು ಬಿದಿರಿನ ರೂಪದಲ್ಲಿದೆ. ಯೂಟ್ಯೂಬ್ ನಿಮ್ಗೆ ಹೇಳುತ್ತೆ. ಆದರೆ 1.5-2 ಗಂಟೆ 2.25 ಗಂಟೆಗಳ ಸುದೀರ್ಘ ಉಪನ್ಯಾಸ, ಆಚಾರ್ಯರ ಉಪನ್ಯಾಸವನ್ನ ಈಗಲೂ ಗಾಡಿಯಲ್ಲಿ ಹೋಗ್ತಾ ಕೂತ್ಕೊಳ್ತಾ ಎಲ್ಲಾದ್ರೂ ವಾಕಿಂಗ್ ಮಾಡ್ತಾ ಕೇಳುವಂತ ಲಕ್ಷಾಂತರ ಕೇಳುಗರಲ್ಲಿ ನಾನು ಒಬ್ಬ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ. ಇವತ್ತಿಗೂ ಕೂಡ ನಿಮ್ಮಲ್ಲಿ ಅನೇಕರು ಹೇಗೆ ಆಚಾರ್ಯರ ವಿಚಾರಗಳನ್ನ ತಾವು ತಿಳಿದುಕೊಂಡು ಅದನ್ನು ಇತರರಿಗೆ ಹೇಳುವಂತ ಪ್ರಯತ್ನ ಮಾಡ್ತಿರೋ, ಹಾಗೆಯೇ ಭಿನ್ನ ಭಿನ್ನ ವಿಚಾರಗಳನ್ನ ಅರಿತ ನಂತರ ಅದನ್ನು ಸಮಾಜಕ್ಕೆ ಮುಟ್ಟಿಸುವ ಎಲ್ಲ ಪಂಡಿತರ ನಡುವೆ ಅತ್ಯಂತ ಕೊನೆಯ ಸಾಮಾನ್ಯ ವ್ಯಕ್ತಿ, ಆ ಪಂಡಿತರ ಸಾಲಿಗೆ ಸೇರುವವನಲ್ಲ, ಆದರೆ ಅತ್ಯಂತ ಸಾಮಾನ್ಯವಾಗಿ ನಾನು ಕೂಡ ಒಬ್ಬ ಇದ್ದೀನಿ ಎನ್ನುವಂತ ಧೈರ್ಯದ ಮೇಲೆ ಆ ಆಚಾರ್ಯರಿಗೆ ನಾನಿವತ್ತು ಈ ನುಡಿ ನಮನವನ್ನ ಅತ್ಯಂತ ಪ್ರೀತಿಯಿಂದ ಸಮರ್ಪಿಸ್ತಾ ಇದ್ದೀನಿ. ಆಚಾರ್ಯರು ನಾವೇನು ವಿಶ್ವಕ್ಕೆ ತೆಗೆದುಕೊಂಡು ಹೋಗುವಂಥದ್ದಲ್ಲ, ಅವರು ವಿಶ್ವಕ್ಕೆ ಏರಿ ನಿಂತಂಥವರು. ಅಂತ ವಿಶ್ವಕ್ಕೆ ಏರಿ ನಿಂತ ಆ ಮಹಾಪುರುಷನ ಬಗ್ಗೆ, ಆ ಮೇರು ವ್ಯಕ್ತಿತ್ವದ ಕುರಿತಂತೆ ನಾವು ಎಷ್ಟು ನೋಡ್ತೀವೋ ಅಷ್ಟನ್ನು ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ ಭಾವಿಸ್ತಾ, ಆ ಮಾಸ್ ಡಿಸ್ರಪ್ಟರ್ ಆದಂತ ಈ ಆಚಾರ್ಯರನ್ನ ನಾನು ಅತ್ಯಂತ ಶ್ರದ್ಧೆಯಿಂದ ಹೃದಯದಲ್ಲಿ ವಂದಿಸಿ ನನ್ನ ಮಾತಿನ ಸುಮನಗಳನ್ನ ಅವರಿಗೆ ಸಮರ್ಪಿಸ್ತೀನಿ. ಪ್ರೀತಿಯಿಂದ ಕೇಳಿದ ನಿಮಗೆ, ಪ್ರೀತಿಯಿಂದ ಕರೆದಂತ ಎಲ್ಲರಿಗೂ ಕೂಡ ಅಷ್ಟೇ ಪ್ರೀತಿಯಿಂದ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರಗಳು. ವಂದೇ